ಸ್ನೇಹಿತರೆ ನಮಸ್ಕಾರ. ಅದು ಜೂನ್ 9, 2024. ಬೆಂಗಳೂರಿನ ಕಾಮಾಕ್ಷಿಪಾಳ್ಯದ ಅಪಾರ್ಟ್ಮೆಂಟ್ನ ಸೆಕ್ಯೂರಿಟಿ ಗಾರ್ಡ್ ಒಬ್ಬರ ದೃಷ್ಟಿ ಪಕ್ಕದಲ್ಲೇ ಇದ್ದ ಮೋರಿಯ ಕಡೆಗೆ ಹೋಗುತ್ತೆ. ಕಾರಣ, ಮೋರಿಯ ಪಕ್ಕದಲ್ಲೇ ಕೆಲವು ನಾಯಿಗಳು ಏನನ್ನೋ ಎಳೆದು ತಿನ್ನುತ್ತಿರುತ್ತವೆ. ಹತ್ತಿರ ಹೋಗಿ ನೋಡಿದಾಗ ಆ ವ್ಯಕ್ತಿಗೆ ಆ ನಾಯಿಗಳು ಒಂದು ಮೃತದೇಹವನ್ನ ಎಳೆದು ತಿನ್ನುತ್ತಿದ್ದವು. ಇದನ್ನು ನೋಡಿ ಆಶ್ಚರ್ಯಗೊಂಡ ಸೆಕ್ಯೂರಿಟಿ ಗಾರ್ಡ್ ತಡ ಮಾಡದೆ ತಕ್ಷಣ ವಿಷಯವನ್ನ ಹತ್ತಿರದ ಪೊಲೀಸ್ ಠಾಣೆಗೆ ಮುಟ್ಟಿಸುತ್ತಾರೆ. ಸ್ಥಳಕ್ಕೆ ಬಂದ ಪೊಲೀಸರು ಆ ಶವವನ್ನ ಆಸ್ಪತ್ರೆಗೆ ಸಾಗಿಸುತ್ತಾರೆ. ಆದರೆ ಮೊದಲು ಪೊಲೀಸರಿಗೆ ಶವವನ್ನ ಗುರುತಿಸುವುದು ಸ್ವಲ್ಪ ಕಷ್ಟದ ಕೆಲಸ ಆಗಿರುತ್ತೆ. ಪೋಸ್ಟ್ ಮಾರ್ಟಮ್ ಪ್ರಕಾರ ವ್ಯಕ್ತಿಗೆ 30 ರಿಂದ 35 ವರ್ಷ ವಯಸ್ಸಾಗಿರಬಹುದು ಎಂದು ಗುರುತಿಸಲಾಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಪೊಲೀಸರು ಎಲ್ಲಾ ಪೊಲೀಸ್ ಸ್ಟೇಷನ್ಗಳಿಗೂ ಎಲ್ಲಿಯಾದರೂ ಕಾಣೆಯಾದವರ ಬಗ್ಗೆ ದೂರು ದಾಖಲಾಗಿದೆಯಾ ಎಂದು ವಿಚಾರಿಸುತ್ತಾರೆ. ಆಗ ಶವವಾಗಿರುವ ವ್ಯಕ್ತಿಯ ತಾಯಿ 8ನೇ ಜೂನ್ ಸಂಜೆಯಿಂದ ತನ್ನ ಮಗ ಕಾಣಿಸುತ್ತಿಲ್ಲ ಎಂದು ದೂರು ನೀಡಿರುತ್ತಾರೆ. ಈಗ ಆ ತಾಯಿಯನ್ನ ಶವದ ಬಳಿ ಕರೆದುಕೊಂಡು ಹೋದಾಗ ತಿಳಿದು ಬರುತ್ತೆ ಆ ಮೃತದೇಹ ಆ ತಾಯಿಯ ಮಗ ರೇಣುಕಾಸ್ವಾಮಿಯದೇ ಎಂದು. ರೇಣುಕಾಸ್ವಾಮಿ ಅಪೋಲೋ ಫಾರ್ಮಸಿ ಎಂಬ ಮೆಡಿಕಲ್ ಶಾಪ್ನಲ್ಲಿ ಕೆಲಸ ಮಾಡುತ್ತಿದ್ದ. ಈ ರೇಣುಕಾಸ್ವಾಮಿ ಹೇಗೆ ಸತ್ತ ಎಂಬುದನ್ನ ಕೇವಲ ಪೋಸ್ಟ್ ಮಾರ್ಟಮ್ ಅಷ್ಟೇ ಹೇಳಬೇಕಿತ್ತು. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಾಗ ತಿಳಿದು ಬಂದಿದ್ದು ಇದು ಕೊಲೆ ಎಂದು, ಹಾಗೂ ಕೊಲೆಯಾದ ರೀತಿ ಭಯಾನಕವಾಗಿತ್ತು. ಯಾಕೆಂದರೆ ರೇಣುಕಾಸ್ವಾಮಿಯನ್ನ ಹೊಡೆದು ಸಾಯಿಸಲಾಗಿತ್ತು, ಬಾಯಿಯನ್ನು ಕುಯ್ಯಲಾಗಿತ್ತು, ದೇಹದ ತುಂಬಾ ಸುಟ್ಟ ಗಾಯಗಳಾಗಿದ್ದವು, ತಲೆಗೆ ಬಲವಾಗಿ ಒಡೆಯಲಾಗಿತ್ತು. ರೇಣುಕಾಸ್ವಾಮಿ ಒಂದು ಮೆಡಿಕಲ್ ಶಾಪ್ನಲ್ಲಿ ಕೆಲಸ ಮಾಡುವ ಸಾಮಾನ್ಯ ವ್ಯಕ್ತಿ. ಈ ವ್ಯಕ್ತಿ ಮೇಲೆ ಯಾವುದೇ ಕ್ರಿಮಿನಲ್ ರೆಕಾರ್ಡ್ಗಳು ಇರಲಿಲ್ಲ, ಯಾವುದೇ ಕಂಪ್ಲೇಂಟ್ ಇರಲಿಲ್ಲ, ಹಾಗೂ ಯಾರ ಬಳಿಯೂ ದುಶ್ಮನಿಯೂ ಇರಲಿಲ್ಲ, ಹಾಗೂ ಹಣ ಇರುವ ವ್ಯಕ್ತಿಯಂತೂ ಅಲ್ಲ, ಯಾರಾದರೂ ಹಣಕ್ಕಾಗಿ ಮಾಡಿದ್ದಾರೆ ಎನ್ನುವುದಕ್ಕೆ. ಹೀಗೆ ಪೊಲೀಸರು ತಲೆ ಕೆಡಿಸಿಕೊಂಡಿರುವಾಗ ಕಾಮಾಕ್ಷಿಪಾಳ್ಯದ ಠಾಣೆಗೆ 3 ಜನ ವ್ಯಕ್ತಿಗಳು ಬರ್ತಾರೆ. ರಾಘವೇಂದ್ರ, ಕಾರ್ತಿಕ್ ಹಾಗೂ ಕೇಶವಮೂರ್ತಿ ಅಂತ. ಬಂದ ವ್ಯಕ್ತಿಗಳು ರೇಣುಕಾಸ್ವಾಮಿಯನ್ನ ನಾವೇ ಕೊಂದಿದ್ದು, ಹಣದ ವಿಷಯವಾಗಿ ನಮ್ಮಲ್ಲಿ ಗಲಾಟೆ ನಡೆಯಿತು, ಆದ ಕಾರಣ ಕೊಲೆ ಮಾಡಿದೆವು ಎಂದು ಹೇಳುತ್ತಾರೆ. ಕೊಲೆಯ ಬಗ್ಗೆ ಯಾವುದೇ ಮಾಹಿತಿ ಸಿಗದೇ ಇದ್ದರೂ ಸಹ, ಪೊಲೀಸರು ತನಿಖೆ ಆರಂಭಿಸದೇ ಇದ್ದರೂ ಸಹ ಆರೋಪಿಗಳು ಯಾಕೆ ಶರಣಾಗುತ್ತಿದ್ದಾರೆ ಎಂದು ಪೊಲೀಸರಿಗೆ ಅನುಮಾನ ಮೂಡಿತ್ತು. ತಕ್ಷಣ ಪೊಲೀಸರು ಆ 3ವರನ್ನ ಪ್ರತ್ಯೇಕ ಕೊಠಡಿಯಲ್ಲಿ ಕೂರಿಸಿ ವಿಚಾರಣೆ ಶುರು ಮಾಡುತ್ತಾರೆ. ಕೊಲೆಯನ್ನು ಹೇಗೆ ಮಾಡಿದಿರಿ, ಎಲ್ಲಿ ಮಾಡಿದಿರಿ, ಯಾವಾಗ ಮಾಡಿದಿರಿ ಎಂದು ವಿಚಾರಣೆ ಮಾಡಿದಾಗ ಈ 3 ವ್ಯಕ್ತಿಗಳು ಬೇರೆ ಬೇರೆ ಉತ್ತರವನ್ನ ನೀಡುತ್ತಾರೆ. ಇದರಿಂದ ಪೊಲೀಸರಿಗೆ ಇವರು ಸುಳ್ಳು ಹೇಳುತ್ತಿದ್ದಾರೆಂದು ಅರ್ಥವಾಗಿ ಹೋಗಿತ್ತು. ಇವರ ಹಿಂದೆ ಯಾರಿದ್ದಾರೆ ಎಂದು ತಿಳಿದುಕೊಳ್ಳಲು ಪೊಲೀಸರು ಇವರ ಮೊಬೈಲ್ ನಂಬರ್ ಅನ್ನ ಟ್ರೇಸ್ ಮಾಡುತ್ತಾರೆ. ಅದರಲ್ಲಿ ಈ 3 ಜನ 2 ದಿನಗಳಿಂದ ಪದೇ ಒಂದೇ ನಂಬರ್ಗೆ ಕರೆ ಮಾಡುತ್ತಿದ್ದರು. ಆ ನಂಬರ್ ಯಾರದೆಂದು ಪತ್ತೆ ಹಚ್ಚಿದಾಗ ಪೊಲೀಸರಿಗೆ ಶಾಕ್ ಆದಿತ್ತು. ಯಾಕೆಂದರೆ ಆ ನಂಬರ್ ಕರ್ನಾಟಕದ ನಂಬರ್ 1 ಸೂಪರ್ ಸ್ಟಾರ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರದ್ದು. ಈಗ ಪೊಲೀಸ್ ಈ 3 ಜನರ ಲೊಕೇಶನ್ ಜೊತೆಗೆ ದರ್ಶನ್ ಅವರ ಲೊಕೇಶನ್ ಅನ್ನು ಟ್ರೇಸ್ ಮಾಡಲು ಶುರು ಮಾಡಿದರು. 2ನೇ ಬಾರಿ ಮತ್ತೆ 3 ವ್ಯಕ್ತಿಗಳ ವಿಚಾರಣೆಯನ್ನು ಪೊಲೀಸರು ಶುರು ಮಾಡುತ್ತಾರೆ. ಈ ಬಾರಿ ವಿಚಾರಣೆ ಸ್ವಲ್ಪ ಕಠಿಣವಾದ ಕಾರಣ ಈ 3ರಲ್ಲೊಬ್ಬ ಕೊಲೆಯ ಹಿಂದೆ ದರ್ಶನ್ ರವರ ಕೈವಾಡ ಇದೆ ಎಂದು ಬಾಯಿ ಬಿಟ್ಟಿದ್ದ. ಸ್ನೇಹಿತರೆ, ದರ್ಶನ್ ರವರು 2003ರಲ್ಲಿ ವಿಜಯಲಕ್ಷ್ಮಿ ಅವರೊಂದಿಗೆ ಮದುವೆ ಆಗ್ತಾರೆ, ಹಾಗೂ ಅವರಿಬ್ಬರಿಗೂ ಒಂದು ಗಂಡು ಮಗುವೂ ಆಗಿರುತ್ತೆ. ದಾಂಪತ್ಯ ಚೆನ್ನಾಗಿ ನಡೀತಾ ಇದೆ ಎನ್ನುವಾಗ 2011ರಲ್ಲಿ ಗಂಡ ಹೆಂಡತಿ ನಡುವೆ ಜಗಳ ಉಂಟಾಗಿ ವಿಜಯಲಕ್ಷ್ಮಿ ಅವರು ತನ್ನ ಗಂಡನ ಮೇಲೆ ಹಲ್ಲೆ ಹಾಗೂ ಕೊಲೆ ಪ್ರಯತ್ನ ದೂರನ್ನು ದಾಖಲಿಸುತ್ತಾರೆ. ಈ ಕಾರಣಕ್ಕಾಗಿ ದರ್ಶನ್ ರವರು 14 ದಿನ ಜೈಲಿನಲ್ಲಿ ಇದ್ದು ಬಂದಿದ್ದರು. 2012ರಲ್ಲಿ ಮೈಸೂರಿನ ಸಂದೇಶ್ ಪ್ರಿನ್ಸ್ ಹೋಟೆಲ್ನಲ್ಲಿ ವೇಟರ್ಗೆ ಹೊಡೆದ ಆರೋಪ ಕೇಳಿ ಬಂದಿತ್ತು. ಆದರೆ ಈ ಬಾರಿ CCTV ಫುಟೇಜ್ ಅನ್ನು ಡಿಲೀಟ್ ಮಾಡಿಸಿ ವೇಟರ್ಗೆ 50,000 ಹಣ ಕೊಟ್ಟು ಕೇಸು ಮುಚ್ಚಿ ಹಾಕಿಸಲಾಗಿತ್ತು. 2022ರಲ್ಲಿ ಚಿತ್ರ ನಿರ್ಮಾಪಕ ಭರತ್ ಎನ್ನುವವನು ದರ್ಶನ್ ರವರು ಕೊಲೆ ಬೆದರಿಕೆ ಹಾಕಿದ್ದಾರೆಂದು ದೂರು ದಾಖಲಿಸಿದರು. 2023ರ ನವೆಂಬರ್ನಲ್ಲಿ ದರ್ಶನ್ ರವರ ಪಕ್ಕದ ಮನೆಯವರು ನನ್ನ ಮೇಲೆ ನಾಯಿ ಚೂ ಬಿಟ್ಟಿದ್ದರು ಎಂದು ದೂರು ದಾಖಲಿಸಿದ್ದರು. ಹೀಗೆ ಸಾಲು ಆರೋಪಗಳು ದರ್ಶನ್ ರವರ ಮೇಲೆ ಕೇಳಿ ಬಂದಿದ್ದವು. ದರ್ಶನ್ ರವರ ದಾಂಪತ್ಯ ಹಾಳಾಗಲು ಹಾಗೂ ಅವರ ಮೇಲೆ ಕೊಲೆ ಆರೋಪ ಬರಲು ಮೂಲ ಕಾರಣ 10 ವರ್ಷದ ಹಿಂದೆ ದರ್ಶನ್ ರವರ ಜೀವನದಲ್ಲಿ ಬಂದ ಒಂದು ಹೆಣ್ಣು. ಆ ಹೆಣ್ಣೆ ಪವಿತ್ರ ಗೌಡ. ಪವಿತ್ರ ಗೌಡ ಒಬ್ಬರು ಫ್ಯಾಷನ್ ಡಿಸೈನರ್. ಮೊದಲು ಸಿನಿಮಾದಲ್ಲಿ ನಟಿಸಿದ್ದರು ಹಾಗೂ ಮದುವೆಯನ್ನೂ ಆಗಿದ್ದರು, ಹಾಗೂ ಅವರಿಗೆ ಒಂದು ಹೆಣ್ಣು ಮಗುವೂ ಇತ್ತು. ಕಾಲಾನಂತರ ಪವಿತ್ರ ಗೌಡ ಅವರಿಗೆ ಗಂಡನ ಜೊತೆ ಜಗಳವಾಗಿ ಗಂಡನನ್ನು ಬಿಡಬೇಕಾಯಿತು. ಈ ಸಮಯದಲ್ಲೇ ದರ್ಶನ್ ರವರಿಗೆ ಪವಿತ್ರ ಗೌಡರವರ ಪರಿಚಯವಾಗಿದ್ದು, ಪರಿಚಯ ಸ್ನೇಹವಾಗಿದ್ದು, ಸ್ನೇಹ ಸಲುಗೆಯಾಗಿದ್ದು, ಸಲುಗೆ ಪ್ರೀತಿಯಾಗಿದ್ದು. ಇವರಿಬ್ಬರ ಈ ಸಂಬಂಧ 10 ವರ್ಷಗಳ ಕಾಲ ಗುಪ್ತವಾಗಿ ನಡೆಯಿತು. ಆದರೆ 2023ರಲ್ಲಿ ಪವಿತ್ರ ಗೌಡ ಅವರು ತಮ್ಮ ಮಗಳ ಹುಟ್ಟುಹಬ್ಬದ ದಿನ ದರ್ಶನ್ ಅವರ ಜೊತೆ ಇರುವ ವಿಡಿಯೋ ಹಾಕಿ ನಮ್ಮಿಬ್ಬರ ಸಂಬಂಧಕ್ಕೆ 10 ವರ್ಷ ಎಂದು ಹೇಳಿಕೊಂಡರು. ಈ ವಿಚಾರವಾಗಿ ವಿಜಯಲಕ್ಷ್ಮಿ ಹಾಗೂ ಪವಿತ್ರ ಗೌಡ ನಡುವೆ ಜಗಳ ನಡೆಯುತ್ತಲೇ ಇತ್ತು. ಆದರೆ ದರ್ಶನ್ ರವರು ಮಾತ್ರ ಪವಿತ್ರ ಗೌಡ ಅವರನ್ನು ಪ್ರೀತಿಸುತ್ತಿದ್ದರು. ಇಂಥ ಪವಿತ್ರ ಗೌಡ ಅವರಿಗೆ ರೇಣುಕಾಸ್ವಾಮಿ ಅವರು ಕೆಟ್ಟದಾಗಿ ಮೆಸೇಜ್ ಮಾಡುತ್ತಿದ್ದರು ಎನ್ನಲಾಗುತ್ತೆ. ನಂತರ ಈ ವಿಚಾರ ದರ್ಶನ್ ರವರಿಗೆ ಗೊತ್ತಾದಾಗ ಒಂದು ಫೇಕ್ ಅಕೌಂಟ್ ನಿಂದ ರೇಣುಕಾಸ್ವಾಮಿ ಅವರಿಗೆ ಮೆಸೇಜ್ ಮಾಡುತ್ತಾರೆ. ಇದನ್ನ ಒರಿಜಿನಲ್ ಅಕೌಂಟ್ ಎಂದು ನಂಬಿದ ರೇಣುಕಾಸ್ವಾಮಿ ಅವರು ತಮ್ಮ ಅಡ್ರೆಸ್ ಅನ್ನೆಲ್ಲ ಹೇಳಿಕೊಳ್ಳುತ್ತಾರೆ.
ಈಗ ದರ್ಶನ್ ರವರು ಚಿತ್ರದುರ್ಗದ ತಮ್ಮ ಅಭಿಮಾನಿ ಸಂಘದ ಅಧ್ಯಕ್ಷನಾದ ರಾಘವೇಂದ್ರಗೆ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿಕೊಂಡು ಬೆಂಗಳೂರಿಗೆ ತರಲು ಹೇಳುತ್ತಾರೆ. ಈ ಕಿಡ್ನಾಪ್ಗಾಗಿ ದರ್ಶನ್ ರವರು ರಾಘವೇಂದ್ರನಿಗೆ 30 ಲಕ್ಷ ಹಣವನ್ನು ನೀಡುತ್ತಾರೆ. ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ ರಾಘವೇಂದ್ರ ಜೂನ್ 8ನೇ ತಾರೀಕು ಬೆಳಿಗ್ಗೆ ಮೆಡಿಕಲ್ ಶಾಪ್ಗೆ ಕೆಲಸಕ್ಕೆ ಹೋಗುತ್ತಿದ್ದ ರಾಘವೇಂದ್ರ ಅವರನ್ನ ತಡೆದು ದರ್ಶನ್ ರವರನ್ನ ಭೇಟಿ ಮಾಡಿಸಿ ಫೋಟೋ ತೆಗೆಸಿಕೊಡುತ್ತೇನೆ, ನೀನು ಪವಿತ್ರ ಗೌಡ ಅವರಿಗೆ ನೀನು ಮಾಡಿರುವ ಮೆಸೇಜ್ಗೆ ಕ್ಷಮೆ ಕೇಳು ಎಂದು ಹೇಳುತ್ತಾನೆ. ದರ್ಶನ್ ರವರನ್ನ ನೋಡುವ ಹಾಗೂ ಫೋಟೋ ತೆಗೆಸಿಕೊಳ್ಳುವ ಆಸೆಗೆ ಬಿದ್ದ ರೇಣುಕಾಸ್ವಾಮಿಗೆ ಇವರ ಕರಾಳ ಮುಖ ಅರ್ಥವಾಗುವುದೇ ಇಲ್ಲ. ಚಿತ್ರದುರ್ಗದಿಂದ ಕರೆದುಕೊಂಡು ಹೊರಟ ರೇಣುಕಾಸ್ವಾಮಿಯನ್ನ ಬೆಂಗಳೂರಿನ RR ನಗರದ ಒಂದು ಶೆಡ್ಗೆ ಕರೆದುಕೊಂಡು ಬರಲಾಗುತ್ತೆ. ಇಡೀ ದಿನ ಚಿತ್ರಹಿಂಸೆ ಕೊಟ್ಟ ನಂತರ 8ನೇ ತಾರೀಕು ಜೂನ್ ರಾತ್ರಿ ದರ್ಶನ್ ಆ ಜಾಗಕ್ಕೆ ಬರುತ್ತಾರೆ. ಇತ್ತ ರೇಣುಕಾಸ್ವಾಮಿ ಅವರ ಹೆಂಡತಿ ಅವರಿಗೆ ಪದೇ ಪದೇ ಫೋನ್ ಕರೆ ಮಾಡುತ್ತಿರುತ್ತಾರೆ. ಆದರೆ ಫೋನ್ ಸ್ವಿಚ್ ಆಫ್ ಬರುತ್ತಿತ್ತು. ರೇಣುಕಾಸ್ವಾಮಿ ಅವರ ಹೆಂಡತಿ ಸಹನಾ ಅವರು ಗರ್ಭಿಣಿಯಾಗಿದ್ದರು. ಸಂಜೆ ರೇಣುಕಾಸ್ವಾಮಿಯನ್ನ ಟಾರ್ಚರ್ ಮಾಡುತ್ತಿದ್ದ ಜಾಗಕ್ಕೆ ದರ್ಶನ್ ಜೊತೆ ಗೆಳತಿ ಪವಿತ್ರ ಗೌಡ ಕೂಡ ಬಂದಿದ್ದರು ಎನ್ನಲಾಗುತ್ತಿದೆ. ಅವರು ಸಹ ರೇಣುಕಾಸ್ವಾಮಿಗೆ ಚಪ್ಪಲೆಯಿಂದ ಹಲ್ಲೆ ಮಾಡಿದ್ದಾರೆ ಎನ್ನುವುದು ಮಾಹಿತಿ. ಯಾವಾಗ ರೇಣುಕಾಸ್ವಾಮಿ ಪ್ರಾಣ ಬಿಟ್ಟಿದ್ದಾನೋ ಆಗ ದರ್ಶನ್ ತಂಡದವರು ಮಾರನೇ ದಿನ ಬೆಳಿಗ್ಗೆ 3 ಗಂಟೆಗೆ ಕಾಮಾಕ್ಷಿಪಾಳ್ಯದ ಮೂರಿಗೆ ಶವವನ್ನ ಎಸೆದಿದ್ದಾರೆ. ಇದಾದ ನಂತರ ಏನೇನಾಯ್ತು ಅನ್ನೋದು ನಿಮಗೇ ಗೊತ್ತಿದೆ. ಇದೆಲ್ಲದರ ಜೊತೆಗೆ ದರ್ಶನ್ ರವರ ಹಳೆ ಮ್ಯಾನೇಜರ್ ಮಲ್ಲಿಕಾರ್ಜುನ 2018ರಿಂದ ಕಾಣೆಯಾದ ಬಗ್ಗೆನೂ ಅನುಮಾನ ಮೂಡುತ್ತಿದೆ. ಇದು ಎಲ್ಲಿ ಹೋಗಿ ನಿಲ್ಲುತ್ತೋ ಕಾದು ನೋಡಬೇಕು. ಸ್ನೇಹಿತರೆ, ಇದು ದರ್ಶನ್ ರವರ ಕೊಲೆ ಕೇಸ್ನ ಒಂದು ಚಿಕ್ಕ ಮಾಹಿತಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಏನಾದರೂ ತಪ್ಪಿದ್ರೆ ಕಮೆಂಟ್ ಮಾಡಿ. ನಮ್ಮ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ.